ನಿದ್ರೆ ಮಾತ್ರೆ ತಿನ್ನಿಸಿ ಸೊಸೆಯ ಕೊಲೆ ಯತ್ನ. ಧಕ್ಕೆಯಲ್ಲಿ ನೀರಿಗೆ ಬಿದ್ದ ವಾಟರ್ ಟ್ಯಾಂಕರ್, ಚಾಲಕ ಮಗು ಪಾರು. ಸೌಜನ್ಯ ಹಂತಕರಿಗೆ ಶಿಕ್ಷೆಗಾಗಿ ಚಂಡಿಕಾ ಯಾಗ. ಬಿಸಿ ರೋಡಿನಲ್ಲಿ ಗಾಂಧಿ ಜಯಂತಿಗೆ ಮುಗಿದ ಸ್ವಚ್ಛತಾ ಅಭಿಯಾನ. ಮಂಗಳೂರಿನ ಧಕ್ಕೆಯಲ್ಲಿ ವಾಟರ್ ಸಪ್ಲೈ ಟ್ಯಾಂಕರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ನೀರಿಗೆ ಧುಮುಕಿತು. ಅದರಲ್ಲಿದ್ದ ಚಾಲಕ ಮತ್ತು ಅವರ ಮಗ 11 ವರ್ಷದ ಗಂಡು ಮಗುವನ್ನು ಅಲ್ಲಿಯೇ ಬೋಟ್ನಲ್ಲಿದ್ದ ಮೀನುಗಾರರೊಬ್ಬರು ನೀರಿಗೆ ಧುಮುಕಿ ತಕ್ಷಣ ಪಾರು ಮಾಡಿದರು. ಅವರ ಸಾಹಸದಿಂದ ಭಾರಿ ಅನಾಹುತವೊಂದು ತಪ್ಪಿತು. ಸಫಾ ವಾಟರ್ ಸಪ್ಲೈ ಎಂಬ ಹೆಸರಿನ ಟ್ಯಾಂಕರ್ ಅನ್ನು ನಂತರ ಕ್ರೇನ್ ಮೂಲಕ ಮೇಲೆತ್ತಲಾಯಿತು. ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ 2 ಮಕ್ಕಳ ತಾಯಿ ಪ್ರಜ್ಞಾ ಶೆಣೈ ಎಂಬುವರಿಗೆ 30ಕ್ಕೂ ಹೆಚ್ಚು ನಿದ್ರೆ ಮಾತ್ರೆಗಳನ್ನು ತಿನ್ನಿಸಿ ಕೊಲೆ ಮಾಡಲು ಯತ್ನಿಸಿದ ಘಟನೆ ನಡೆದಿದ್ದು, ಪೊಲೀಸರು ಆಕೆಯ ಅತ್ತೆ, ಮಾವ, ಪತಿ ಹಾಗೂ ನಾದಿನಿಯ ವಿರುದ್ಧ ಕೇಸು ದಾಖಲಿಸಿದ್ದಾರೆ. ಪ್ರಜ್ಞಾ ಶೆಣೈ ಅವರು ನಗರದ ಸಿಟಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿದ್ದಾರೆ. ಮಾವ ಭಾಮಿ ಶ್ರೀನಿವಾಸ ಶೆಣೈ, ಪತಿ ಪುಂಡಲಿಕ ಶೆಣೈ, ಅತ್ತೆ ಗಾಯತ್ರಿ ಯಾನೆ ನಾದಿನಿ ಕೀರ್ತಿ ಎಂಬವರ ವಿರುದ್ಧ ಕೊಲೆಯತ್ನ ಹಾಗೂ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಪತಿ ಪುಂಡಲಿಕ ಶೆಣೈಯನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದು, ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆರೋಪಿಗಳಿಗೆ ಶಿಕ್ಷೆಯಾಗಿ ಮತ್ತು ಮಹಿಳೆಯ ಮೇಲಾಗುತ್ತಿರುವ ದೌರ್ಜನ್ಯ ಮತ್ತು ಅತ್ಯಾಚಾರಿಗಳಿಗೆ ಎದುರಾಗಿ ಹೋರಾಡಲು ಮಹಿಳೆಯರಲ್ಲಿ ಜಾಗೃತಿ ಮತ್ತು ಧೈರ್ಯ ತುಂಬಲು ಬೆಳ್ತಂಗಡಿ ತಾಲೂಕು ಮೈದಾನದಲ್ಲಿ ಮಹಿಳೆಯರಿಂದಲೇ ನವಚಂಡಿ ಯಾಗ ನಡೆಯಿತು. ಯಾಗದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು. ಪ್ರಜಾಪ್ರಭುತ್ವ ವೇದಿಕೆ, ಹಿಂದೂ ಜಾಗರಣ ವೇದಿಕೆ ಹಾಗೂ ನವಚಂಡಿ ಯಾಗ ಸಮಿತಿಯ ನೇತೃತ್ವದಲ್ಲಿ ಚಿಕ್ಕಮಗಳೂರು ವೇದ ವಿಜ್ಞಾನ ಮಂದಿರದ KS ನಿತ್ಯಾನಂದ ಅವರ ಮಾರ್ಗದರ್ಶನದಲ್ಲಿ 11 ಯಾಗ ಕುಂಡಗಳಿಗೆ ಸೌಜನ್ಯರ ತಾಯಿ ಕುಸುಮಾವತಿ ಸೇರಿದಂತೆ 1008 ಮಂದಿ ಮುತ್ತೈದೆಯರು ಪೂರ್ಣಾಹುತಿ ಸಮರ್ಪಿಸಿದರು. ಬಾಳೆಕುದ್ರು ಮಠದ ಶ್ರೀ ನೃಸಿಂಹಾಶ್ರಮದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಯಜ್ಞದ ಮೂಲಕ ಒಂದು ಮಾತೃತ್ವದ ಶ್ರೀ ಸಮಾಜದ ಒಂದು ರಕ್ಷಣೆಗಾಗುವಂಥ ಒಂದು ದೊಡ್ಡ ಸಂದೇಶ ಹೋಗಬೇಕು. ಅಲ್ಲದೆ ಒಂದು ಸೌಜನ್ಯ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆ ದೊರಕಿ ಸೌಜನ್ಯ ಆತ್ಮಕ್ಕೆ ಒಂದು ನ್ಯಾಯ ದೊರಕಬೇಕನ್ನಂಥ ಒಂದು ಉದ್ದೇಶವೂ ಇದರಲ್ಲಿ ಇದೆ. ಅದಕ್ಕಾಗಿ ಒಟ್ಟು ಸಮಸ್ತ ಒಂದು ಶ್ರೀ ಸಮಾಜಕ್ಕೆ ಜಾಗೃತಿ ಬರಬೇಕನ್ನಂಥ ಒಂದು ಚಂಡಿಕೆ, ಒಂದು ಅತ್ಯಾಚಾರಿಗಳಿಗೆ ಶಿಕ್ಷೆ. ಚಂಡಿಕಾ ಯಾಗದ ಹಿನ್ನೆಲೆ ಅಂದರೆ ಮುಖ್ಯವಾಗಿ ಏನಂದ್ರೆ ದುಷ್ಟ ಸಂರಕ್ಷಣೆಗಾಗಿ ಅಂತ, ಶಿಷ್ಟರ ರಕ್ಷಣೆಗಾಗಿ 1008 ಜನ ಮಹಿಳೆಯರದಕ್ಕೆ ಯಜ್ಞಾಹುತಿಯನ್ನು ಹಾಕಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿ ಕುಮಾರಿ ಸೌಜನ್ಯನಿಂದ ಹಿಡಿದು ಅಲ್ಲಿಯ ಮೇಲೆ ಅಂತ ಕಾಣ್ತದೆ ನನಗೆ. ಯಾಕಂತ ಹೇಳಿದರೆ ಅಲ್ಲಿಯ ಮೇಲಿಂದ ಎಷ್ಟು ಅತ್ಯಾಚಾರ ಈ ದೇಶದಲ್ಲಿ ನಡೀತು ಅಂತ ಹೇಳಿದರೆ ಲೆಕ್ಕಕ್ಕಿಲ್ಲ, ಎಷ್ಟೋ ಲಕ್ಷಗಟ್ಟಲೆ ಆಗಿರ್ಬೋದು ಅತ್ಯಾಚಾರ. ಆ ದೃಷ್ಟಿಯಿಂದ ನಾವು ಸೌಜನ್ಯನ ಹೋರಾಟದಲ್ಲಿ 2 ವರ್ಷದಿಂದ ಹೋರಾಟ ಮಾಡ್ತಿದ್ದೆ. ಅದಕ್ಕೂ ತಾರ್ಕಿಕ ಅಂತ್ಯ ಇಲ್ಲ. ಅದಕ್ಕೆ ನ್ಯಾಯ, ಕಾನೂನು, ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತಿದ್ದಾರೆ. ಅವರು ನ್ಯಾಯ ಉಂಟಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಅಸಹಾಯಕರಾಗಿದ್ದೇವೆ. ಈಗ ಈ ದೇಶದ ಕಾನೂನಿನ ಅಡಿಯಲ್ಲಿ ನಾವು ಅಸಹಾಯಕರಾಗಿದ್ದೇವೆ. ಯಾಕಂದರೆ ನಮಗೆ ನೋವುಂಟು. ಈ ಚಂಡಿಯ ಮುಖಾಂತರ ಅಂಥವರಿಗೆ ಶಿಕ್ಷೆಯನ್ನು ಖಂಡಿತವಾಗಿ ವಿಧಿಸ್ತಾರೆ. ಆ ಚಂಡಿ ಅನ್ನುವಂಥದ್ದು ನಮಗೆ ಖಂಡಿತವಾಗಿ. ಉತ್ಪಾದನೆ ಸ್ಥಗಿತಗೊಂಡಿರುವ ರಾಜ್ಯದ ಏಕೈಕ ರಸಗೊಬ್ಬರ ಕಾರ್ಖಾನೆಯಾಗಿರುವ ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ನ ಕಾರ್ಮಿಕರು ಶನಿವಾರ ಮತ್ತೊಮ್ಮೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. MCF ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷ ಸೂರ್ಯನಾರಾಯಣ ಅವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು. ಅನಿಲ ಪೂರೈಕೆ ಆರಂಭವಾಗುವ ತನಕ ನ್ಯಾಫ್ತಾ ಬಳಸಿ ಉತ್ಪಾದನೆ ಮಾಡಲು ಅನುಮತಿ ನೀಡಬೇಕು ಮತ್ತು ಕಾರ್ಖಾನೆಯನ್ನು ಉಳಿಸಲು ಸರ್ಕಾರ ಮುಂದಾಗಬೇಕೆಂಬುದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಉತ್ಪಾದನೆ ನಿಲುಗಡೆಯಿಂದ 2,000ಕ್ಕೂ ಹೆಚ್ಚು ಕಾರ್ಮಿಕರ ಜೀವನ ಅತಂತ್ರವಾಗಿದೆ. ಸಾಮಾಜಿಕ ಜವಾಬ್ದಾರಿ ಇರಬೇಕು. ನಮ್ಮ ದೇಶದಲ್ಲಿ ಟಾಟಾ ಇದ್ದಾರೆ, ಬಿರ್ಲಾ ಇದ್ದಾರೆ,
ಅದೇ ರೀತಿಯ ರಿಲಯನ್ಸ್ ಅಂಬಾನಿಗಳಿದ್ದಾರೆ, ಅದಾನಿಗಳಿದ್ದಾರೆ. ಅಂತವರು ಜನರನ್ನು ಎತ್ತರ ಕುಡಿಯುವುದು ಸಹಜ, ಬಂಡವಾಳಶಾಹಿಗಳು. ಆದರೆ MRPL ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ, ಒಂದು ಸರ್ಕಾರದ ಉದ್ಯಮ. ಅದು ನಮ್ಮ ಈ ದೇಶದ ಜನ ಒಂದು ಟೂತ್ ಪೇಸ್ಟ್ ಖರೀದಿ ಮಾಡಲಿ, 1 kg ಅಕ್ಕಿ ಖರೀದಿ ಮಾಡಲಿ, ಒಂದು ಟೂತ್ ಬ್ರಷ್ ಖರೀದಿ ಮಾಡಲಿ, ಒಂದು ಸೋಪ್ ಖರೀದಿ ಮಾಡಲಿ, ತಮ್ಮ ಬೈಕ್ಗಳಿಗೆ 1 ಲೀಟರ್ ಪೆಟ್ರೋಲ್ ಹಾಕಲಿ, ಅದರಲ್ಲಿ ಕೊಟ್ಟಂತ ಟ್ಯಾಕ್ಸಿನ ದುಡ್ಡಿಂದ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದಂತ ಉದ್ಯಮ MRPL. ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ ಅನ್ನುವಂತ ಮಾತ್ರ ನಾನು MRPL ಕಂಪನಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅಂತಹ ದುಡ್ಡಿನಿಂದ ಆಗಿರುವಂತಹ ಸ್ಥಾಪನೆ ಇವತ್ತು ಈ ದೇಶದ ದೊಡ್ಡ ಬಂಡವಾಳಶಾಹಿಗಳಿಗೆ ಕಠಿಣವಾಗಿ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಬಿಟ್ಟು ನೀವು ಮುನ್ನಡೆಯುತ್ತೀರಿ ಅಂತಾದ್ರೆ. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torratara, etc. Over 100 stalls and over 25 amusement family and children rides. Hurry! Book your stall today. Top national and international brand under one roof. Daily 4 p.m. to 9 p.m. Venue: Karavli Utsav Grounds, Mangala Stadium, Mangalore. Contact 9448060473 or 8722200050. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯಿಂದ ಬೆಳ್ತಂಗಡಿ ತಾಲೂಕಿನ ಹೊಕ್ಕಾಡಿಗೋಳಿ, ಆರಂಬೋಡಿ, ಮುದ್ದಾಡಿಯನ್ನು ಸಂಪರ್ಕಿಸುವ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿ ತೀರ ಹದಗೆಟ್ಟಿದ್ದು ಗ್ರಾಮಸ್ಥರು ಶ್ರಮದಾನ ನಡೆಸಿ ದುರಸ್ತಿಗೊಳಿಸಿದರು. ಸಿದ್ದಕಟ್ಟೆಯ ರಿಕ್ಷಾ ಚಾಲಕ ಮಾಲಕರ ಸಂಘದ ಸದಸ್ಯರು, ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಕಲ್ಲು ಮಣ್ಣುಗಳಿಂದ ಹೊಂಡ ಗುಂಡಿ ತುಂಬಿ ಜಲ್ಲಿ ಹುಡಿ ಹಾಕಿ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಕಾರ್ಯ ನಡೆಸಿದರು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಸಿದ್ದಕಟ್ಟೆಯಿಂದ ಮುದ್ದಾಡಿ ಮಾರ್ಗವಾಗಿ ವೇಣೂರಿಗೆ ಮತ್ತು ಬೆಳ್ತಂಗಡಿಗೆ ತೆರಳುವವರಿಗೆ ಇದು ಅನುಕೂಲಕರ ರಸ್ತೆಯಾಗಿದೆ. ಆರಂಬೋಡಿ, ಹೊಕ್ಕಾಡಿಗೋಳಿ, 12 ಕವಳು ಮತ್ತಿತರ ಕಡೆಗಳಿಂದ ಸಿದ್ದಕಟ್ಟೆಗೆ ವಿವಿಧ ಉದ್ದೇಶಗಳಿಗಾಗಿ ಆಗಮಿಸುವವರು ಈ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ. ಆದರೆ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರಸ್ತುತ ಪ್ರಯಾಣಕ್ಕೆ ತುಂಬಾ ಅನಾನುಕೂಲಕರವಾಗಿದೆ. ಸಂಬಂಧಪಟ್ಟ ಪ್ರತಿನಿಧಿಗಳು ಮತ್ತು ಇಲಾಖಾಧಿಕಾರಿಗಳು ರಸ್ತೆ ಅಭಿವೃದ್ಧಿ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶ್ರಮದಾನ ನಿರತರು ಆಗ್ರಹಿಸಿದ್ದಾರೆ. ಈ ರೋಡ್ಗೂ ಓವೇ ರಾಜಕಾರಣಕ್ಕಲು ಪಣ್ಣಾಗ ಪ್ರತಿಭಟನೆ ಸಂಧಿಸ ಹೊಂದಿದ್ದೀರು ಎಂಗುಲ್ಲಾದ ಮಲ್ಪಡಿಗೆ ಹೊಂದಿಲ್ಲರು ಅಂಜಾದಿ ಪುನಃ ಎಂಗುಲಿನ ರಿಕ್ಷಾ ಬಾರ್ಕದಾಗಲ್ಲ ಆರಂಬೋಡಿ ಗ್ರಾಮ ಪಂಚಾಯತ್ ಎಲ್ಲ ಸೇರಿದು ರೋಡ್ದ ಅವಾಗ ಆಲಸ್ ಕಾಲೇಜ್ ಸ್ಟೂಡೆಂಟ್ಗಳು ಸೇರಿದು ರೋಡ್ದ ಗುಂಡಿ ನಿಗಿತ ನನ್ನ ಮಿತ್ತಗಳ ರಾಜಕಾರಣಗಳು ಅಥವಾ ಸರ್ಕಾರ ಓವೇ ಸ್ಪಂದಿಸಿದ ಎಂಗುಲು ಉಗ್ರ ಹೋರಾಟ ಮಲ್ಪ ಆರಂಬೋಡಿ ಗ್ರಾಮ ಈ ರೋಡ್ದ ಬಗ್ಗೆ ಒಕ್ಕ ಎಂಗಳಿಗೆ ತುಂಬು ನನ್ನ ವೇಣೂರು ಮಟ್ಟಲ್ಲ ಎಂಗಳಿಗೆ ಈ ರೋಡ್ನು ಕ್ಲೀನ್ ಮಂತ್ ಕೊಡು ಬಸ್ ಲಾರಿ ಓಲ ಪಾರಾಪಿಸಿ ರಿಕ್ಷಾದಾಗಲು ಬೈಕ್ದಾಗಲು ಏರೆಲ್ಲ ಪಾರಾಪಿಸಿ ನಿಮಗೆ ಕೂಡಲೇ ಸ್ಪಂದಿಸಿದ ಆರಂಬೋಡಿ ಗ್ರಾಮ ಪಂಚಾಯತ್ ರಿಕ್ಷಾ ವರ್ಗದಾಗಲು ಸಮಸ್ಯೆ ಇರಲ್ಲ ಮಾತೇ ಇರಲ್ಲ ನಿಮಗೆ ಹೋರಾಟ ಮನ್ಪೋ ಗ್ಯಾರಂಟಿ ಪ್ರತಿಭಟನೆ ಮನ್ಪೋ ಆರಂಬೋಡಿ ಗ್ರಾಮ ಪಂಚಾಯತ್
ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯಂತೆ ಅಕ್ಟೋಬರ್ 2ರಂದು ಬಂಟ್ವಾಳ ಪುರಸಭೆಯು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸದ್ಭವನ ಜಾಥಾವನ್ನು ನಡೆಸಿತು. ಬಿಸಿ ರೋಡ್ ನಗರದ ಸುತ್ತಮುತ್ತ ಇದ್ದ ಅನಧಿಕೃತ ತ್ಯಾಜ್ಯ ಕೊಂಪೆಗಳನ್ನು ತೆರವು ಮಾಡಿ ಸ್ವಚ್ಛಗೊಳಿಸಲಾಗಿತ್ತು. ಇದೀಗ ಗಾಂಧಿ ಜಯಂತಿ ಕಳೆದು 1 ವಾರ ಕಳೆದಿದ್ದಷ್ಟೇ ಮತ್ತೆ ಅದೇ ಸ್ಥಳದಲ್ಲಿ ತ್ಯಾಜ್ಯಗಳು ರಾಶಿ ಬಿದ್ದು ದುರ್ವಾಸನೆ ಬೀರುತ್ತಿದೆ. ಕಳೆದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಕಸ ಎಸೆಯುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು, ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಎಸೆಯುವವರ ವಿರುದ್ಧ ನಿಗಾ ಇಡಬೇಕೆನ್ನುವ ಸಲಹೆಗಳು ಸದಸ್ಯರಿಂದ ಕೇಳಿ ಬಂದಿದ್ದವು. ಆದರೆ ಇದ್ಯಾವುದೂ ಪ್ರಯೋಜನಕ್ಕೆ ಬಂದಿಲ್ಲ. ಬಿಸಿ ರೋಡಿನ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಗುಡ್ಡೆಯಾಕಾರದಲ್ಲಿ ಬಿದ್ದಿದ್ದ ಕಸದ ರಾಶಿಯನ್ನು ಅಕ್ಟೋಬರ್ 2ರಂದು ಪುರಸಭೆಯ ಪೌರ ಕಾರ್ಮಿಕರು ತೆರವುಗೊಳಿಸಿದ್ದರು. ಮಾತ್ರವಲ್ಲದೆ ಕಸ ಎಸೆಯಬಾರದು, ಎಸೆದಲ್ಲಿ ದಂಡ ವಿಧಿಸಲಾಗುವುದು ಎನ್ನುವ ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ. ಆದರೆ ಸೂಚನಾ ಫಲಕಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಇದೀಗ ಸೂಚನಾ ಫಲಕದ ಅಡಿಯಲ್ಲಿ ಕಸದ ರಾಶಿ ಬಿದ್ದು ಹಿಂದಿನ ಸಮಸ್ಯೆ ಪುನರಾವರ್ತನೆಯಾಗಿದೆ. ಇದರೊಂದಿಗೆ ನ್ಯಾಯಾಲಯದ ಪರಿಸರ, ಮುಖ್ಯ ವೃತ್ತ, ಬಸ್ತಿ ಪಡ್ಪು, ಕೈಕಂಬ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಮತ್ತೆ ತ್ಯಾಜ್ಯ ತುಂಬಿ ತುಳುಕುತ್ತಿದೆ. ಅಕ್ಟೋಬರ್ 2ರಂದು ಸ್ವಚ್ಛತಾ ಪಾಠ ಬೋಧಿಸಿದ ಪುರಸಭೆ ತಾನೇ ಮರೆತು ಬಿಟ್ಟಿದೆ. ಬಂಟ್ವಾಳ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರ ನಿರ್ವಹಣೆಯ ಕೊರತೆಯಿಂದ ಸೊರಗಿ ಹೋಗಿದೆ. ಶವಾಗಾರದ ಸುತ್ತಮುತ್ತ ಹುಲ್ಲು ಪೊದೆಗಳು ಬೆಳೆದು ಸಾರ್ವಜನಿಕರು ವಿಷಜಂತುಗಳ ಭೀತಿ ಎದುರಿಸುವಂತಾಗಿದೆ. ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ದುರ್ಘಟನೆ ಉಂಟಾಗಿ ಸಾವು ಸಂಭವಿಸಿದರೆ ಮೃತದೇಹಗಳನ್ನು ಬಂಟ್ವಾಳ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿ ಇರಿಸಲಾಗುತ್ತದೆ. ಈ ಸಂದರ್ಭ ಬಂಧು ಬಳಗದವರು ಮೃತದೇಹದ ದರ್ಶನ ಪಡೆಯಬೇಕಾದರೆ ಇಲ್ಲಿಗೆ ಬರಬೇಕಾಗುತ್ತದೆ. ಅಲ್ಲದೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಇದೇ ಕೊಠಡಿಯಲ್ಲಿ ನೆರವೇರಿಸುವುದರಿಂದ ಗಂಟೆಗಟ್ಟಲೆ ಮೃತರ ಸಂಬಂಧಿಕರು ಈ ಸ್ಥಳದಲ್ಲಿ ಬಂದು ಕಾದು ನಿಲ್ಲಬೇಕಾಗುತ್ತದೆ. ಆದರೆ ಶವಾಗಾರದ ಸುತ್ತಮುತ್ತ ಹುಲ್ಲು ಪೊದೆಗಳು ಭಯ ಹುಟ್ಟಿಸುವಂತೆ ಬೆಳೆದು ನಿಂತಿದೆ. ಇಲ್ಲಿನ ಒಟ್ಟು ಅವ್ಯವಸ್ಥೆಯ ಬಗ್ಗೆ ಕಳೆದ ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂತೋಷ್ ಕುಮಾರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ತಾಲೂಕು ಆರೋಗ್ಯಾಧಿಕಾರಿ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣವಾಗುವವರೆಗೆ ಈ ಶವಾಗಾರವನ್ನು ಸುಸ್ಥಿತಿಯಲ್ಲಿಡುವಂತೆ ಅವರು ಸಲಹೆ ನೀಡಿದ್ದಾರೆ. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodiyarbel, Mangalore. ರಕ್ತ ಕಣ್ಣೀರು, ಇದು ಮಾನಸಿಕ ಅಸ್ವಸ್ಥರ ಮನಕಲಕುವ ಕಥೆ. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year,
Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torratara, etc. Over 100 stalls and over 25 amusement family and children rides. Hurry! Book your stall today. Top national and international brand under one roof. Daily 4 p.m. to 9 p.m. Venue, Karavli Utsav Grounds, Mangla Stadium, Mangalore. Contact 9448060473 or 8722200050. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now, no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ಕೊನೆಗೂ ಬಂಟ್ವಾಳದ ಜನತೆಯ ಬಹುವರ್ಷಗಳ ಬೇಡಿಕೆಯೆಂದು ಈಡೇರುವ ಕಾಲ ಸನ್ನಿಹಿತವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಬಂಟ್ವಾಳ ತಾಲೂಕಿನಲ್ಲಿ ಸುಸಜ್ಜಿತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇಲ್ಲ ಎನ್ನುವ ಕೊರಗು ಹಲವು ವರ್ಷಗಳ ಹಿಂದಿನದ್ದು. ಬಂಟ್ವಾಳ ತಾಲೂಕಿನವರೇ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೂ ಬಸ್ ನಿಲ್ದಾಣ ಒದಗಿಸಿಲ್ಲವಲ್ಲ ಎನ್ನುವ ಟೀಕೆ ಮಾತುಗಳು ಈ ಹಿಂದಿನಿಂದಲೂ ಕೇಳಿಬರುತ್ತಿತ್ತು. ಬಿಸಿ ರೋಡಿನ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಳದ ಹಿಂಭಾಗದಲ್ಲಿನ ಜಮೀನನ್ನು ಸರ್ಕಾರಿ ನಿಲ್ದಾಣಕ್ಕೆ ಕಾದಿರಿಸಿ ನಿಲ್ದಾಣ ನಿರ್ಮಾಣದ ಕನಸು ಚಿಗುರೊಡೆಯುವಂತೆ ಮಾಡಲಾಗಿತ್ತು. ಸುಮಾರು 1.5 ಎಕರೆಗಿಂತಲೂ ಅಧಿಕ ಇದ್ದ ಸರ್ಕಾರಿ ಜಮೀನನ್ನು ಬಸ್ಸು ನಿಲ್ದಾಣ ನಿರ್ಮಾಣಕ್ಕೆ ಮೀಸಲಿಡಲಾಯಿತು. ಇದರೊಂದಿಗೆ ಪಕ್ಕದ ಖಾಸಗಿ ಜಮೀನನ್ನು ಖರೀದಿಸಿಡಲಾಯಿತು. ಆದರೆ ಆ ಬಳಿಕ ವಿವಿಧ ತಾಂತ್ರಿಕ ಅಡೆತಡೆಗಳು ಎದುರಾಗಿ ಬಸ್ ನಿಲ್ದಾಣ ನಿರ್ಮಾಣದ ಕನಸು ನೆನೆಗುದಿಗೆ ಬಿದ್ದಿತ್ತು. ಸರಿಯಾದ ಬಸ್ ನಿಲ್ದಾಣವಿಲ್ಲದೆ ಬಿಸಿ ರೋಡಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯೇ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿದೆ. ಇದೀಗ ತಾಲೂಕಿನವರೇ ಆಗಿರುವ ಅರಣ್ಯ ಸಚಿವ ಬಿ ರಮಾನಾಥ್ ರೈ ಬಂಟ್ವಾಳ ತಾಲೂಕಿನಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ವಿಶೇಷ ಪ್ರಯತ್ನ ನಡೆಸಿ ಯಶಸ್ಸು ಕಂಡಿದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ನಿಗಮವು ಬಸ್ ತಂಗುದಾಣ ನಿರ್ಮಾಣಕ್ಕೆ 7.39 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದು, ನಿಗಮದ ಕಾಮಗಾರಿ ಇಲಾಖೆ ಕಾಮಗಾರಿಯ ಟೆಂಡರ್ ಕರೆದಿದೆ. ಕಾಮಗಾರಿಯನ್ನು 15 ತಿಂಗಳಲ್ಲಿ ಪೂರ್ಣಗೊಳಿಸಿ ನಿಗಮಕ್ಕೆ ಬಿಟ್ಟುಕೊಡುವ ಶರ್ತವನ್ನು ನಿಗಮವು ವಿಧಿಸಿದೆ. ಮುಂದಿನ ತಿಂಗಳಲ್ಲಿ ಕಾಮಗಾರಿಯು ಆರಂಭಗೊಳ್ಳಲಿದೆ. ಸಚಿವ ರಮಾನಾಥ್ ರೈ ಚುನಾವಣೆ ಸಂದರ್ಭದಲ್ಲಿ ಈ ಭರವಸೆ ನೀಡಿದ್ದು ನುಡಿದಂತೆ ನಡೆದಿದ್ದಾರೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಉಡುಪಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ನಾಗರಾಜ್ ರಾವ್ ರೊಟಾರಿ ಮಿಡ್ ಟೌನ್ ಸಭಾಂಗಣದಲ್ಲಿ ಗುರುವಾರ ಉದ್ಘಾಟಿಸಿದರು. ಕುಂದಾಪುರ ಉಪಸಮಿತಿ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಇಲಾಖೆಯ ನೂತನ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಕುಂದಾಪುರ ಉಪವಿಭಾಗ ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ ಅಶೋಕ್ ಪೂಜಾರಿ ಮತ್ತು ಬೈಂದೂರು ಉಪವಿಭಾಗದ ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ ಯಶವಂತ್ ಇವರನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಕೋಟೇಶ್ವರದ ಶಾಂತದುರ್ಗ ಕಾಂಪ್ಲೆಕ್ಸ್ನಲ್ಲಿ ಕೋಟೇಶ್ವರ ಕೇಬಲ್ ನೆಟ್ವರ್ಕ್ನ ಡಿಜಿಟಲ್ ಕೇಬಲ್ ಕೇಂದ್ರವನ್ನು ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಗುರುವಾರ ಉದ್ಘಾಟಿಸಿದರು.
ಕೋಟೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಶೆಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ವಕ್ವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿತ್ಕಲ್ಕಟ್ಟೆ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರ 2014 ಕಾರ್ಯಕ್ರಮವನ್ನು ವಾಕ್ವಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಾರಾಯಣ ಶೆಟ್ಟಿ ಕೆ ಅವರು ಉದ್ಘಾಟಿಸಿದರು. ಉಡುಪಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಗಣಪತಿ ಟಿ ಶ್ರೀಯಾನ್ ಮುಖ್ಯ ಅತಿಥಿಯಾಗಿದ್ದರು. ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬಿತ್ಕಲ್ಕಟ್ಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮ ಎಚ್ ನಾಯಕ ಅಧ್ಯಕ್ಷತೆ ವಹಿಸಿದ್ದರು. ಉಪ್ಪಳ ಸಮೀಪದ ನಯಾ ಬಜಾರ್ನ ಗ್ಯಾರೇಜೊಂದರಲ್ಲಿ ರಿಪೇರಿಗೆಂದು ತಂದು ನಿಲ್ಲಿಸಿದ್ದ ಸ್ಕೂಟರ್ ಮುಂಭಾಗದ ಆವರಣದೊಳಗೆ ವಿಷಪೂರಿತ ಹಾವೊಂದು ಕಂಡುಬಂದಿದೆ. ರಿಪೇರಿಗೆಂದು ಬಾಡಿ ಇಳಿಸಿದಾಗ ಒಳಗೆ ಸುತ್ತಿಕೊಂಡ ರೀತಿಯಲ್ಲಿ ಭಾರೀ ಗಾತ್ರದ ಹಾವು ಕಂಡುಬಂತು. ರಕ್ತ ಕಣ್ಣೀರು, ಇದು ಮಾನಸಿಕ ಅಸ್ವಸ್ಥರ ಮನಕಲಕುವ ಕಥೆ.